ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ಮನೆ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಇಂಜಿನಿಯರ್ಗೆ ಹೋಗಿ ಅಪ್ರೋಚ್ ಆಗೋಕ್ಕೂ ಮುಂಚೆ ಈ 5 ವಿಷಯಗಳನ್ನು ನೀವು ತಿಳ್ಕೊಂಡೇ ಇರಬೇಕು. ಅದರಲ್ಲಿ ಮೊದಲನೇ ಪಾಯಿಂಟು ನಿಮ್ಮದು ಸೈಜ್ ಎಷ್ಟಿದೆ ಏರಿಯಾ, ಆಮೇಲೆ ನೀವು ಆ ಏರಿಯಾದಲ್ಲಿ ಎಷ್ಟು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರ. ಸಪೋಸ್ ಫಾರ್ ಎಕ್ಸಾಂಪಲ್ ಅಂತಂದರೆ ಈಗ 60-40 ಇತ್ತು ಅಂತ ಇಟ್ಕೋರಿ. ಕೆಲವೊಬ್ಬರು 60-40 ಒಳಗೆ 30-40 ಒಳಗೆ ಅಥವಾ ಒಂದು ಸ್ವಲ್ಪ ಜಾಗ ಬಿಟ್ಟು ಕಟ್ಕೊಬೇಕು ಅಂತ ಇರ್ತಾರೆ. ಸೊ ಆ ಟೈಪ್ ಕಟ್ಕೊತಿದ್ದೀರಾ ಅಥವಾ ಹೋಲ್ ಸೈಟ್ ಯೂಸ್ ಮಾಡಿಕೊಂಡು ನೀವು ಮನೆ ಕಟ್ಕೊಬೇಕಂತಿದ್ದೀರಾ, ಅದೆಲ್ಲ ನೀವು ಫಸ್ಟ್ ಡಿಸೈಡ್ ಮಾಡ್ಕೊಬೇಕಾಗತ್ತೆ. ಆಮೇಲೆ ಮನೆ ಯಾವ ಥರ ಬೇಕು ನಿಮಗೇನು ಡುಪ್ಲೆಕ್ಸ್ ಬೇಕಾ ಅಥವಾ ಒಂದೇ ಫ್ಲೋರಲ್ಲೇ ಎಲ್ಲ ಇರೋದು ಬೇಕಾ ಅಥವಾ ಕೆಳಗಡೆ ಬೇಸ್ಮೆಂಟಲ್ಲಿ ಕಾರ್ ಪಾರ್ಕಿಂಗ್ ಇಟ್ಕೊಂಡು ಫಸ್ಟ್ ಫ್ಲೋರಿಂದ ನಿಮಗೆ ಮನೆ ಬೇಕಾ. ಸೊ ನಿಮ್ಗೆ ಯಾವ ಟೈಪ್ ಮನೆ ಬೇಕು, ಟೋಟಲ್ ಬಿಲ್ಟಪ್ ಎಷ್ಟು ಬೇಕು ಅನ್ನೋದನ್ನು ಫಸ್ಟು ನೀವು ತಿಳ್ಕೊಂಡಿರ್ಬೇಕು. ಸೆಕೆಂಡ್ ಪಾಯಿಂಟು ಅಂತಂದರೆ ನೀವು ಏನು ಕಾಂಟ್ರಾಕ್ಟ್ ಕೊಡ್ತಿರೋ, ಫುಲ್ಲಿ ಕಾಂಟ್ರಾಕ್ಟ್ ನೀವು ಇಂಜಿನಿಯರಿಗೆ ಕೊಡ್ತಿರೋ ಅಥವಾ ನೀವೇ ಎಲ್ಲ ಮೆಟೀರಿಯಲ್ಸ್ ತೊಗೊಂಬಂದು ನೀವೇ ನಿಂತ್ಕೊಂಡು ಕಟ್ಟಿಸ್ತಿರೋ. ಅವ್ರದ್ದು ಬರೀ ಸೂಪರ್ವಿಷನ್ ಅಷ್ಟೇ ಬೇಕು, ಇಂಜಿನಿಯರ್ದು ಅಂದರೆ ಬಿಲ್ಡರ್ದು ಬರೀ ಸೂಪರ್ವಿಷನ್ ಅಷ್ಟೇ ಬೇಕಾ, ಇನ್ನು ಹೋಲ್ ಥಿಂಗ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಿರೋ ಅನ್ನೋದನ್ನು ಸೆಕೆಂಡ್ ಥಿಂಗ್. ಥರ್ಡ್ ಒನ್ ಏನು ಮಾಡಬೇಕು, ನೀವೇನು ಇರ್ತಿರಲ್ಲ ಏರಿಯಾ, ಆ ಏರಿಯಾದಲ್ಲಿ ಪರ್ ಸ್ಕ್ವೇರ್ ಫೀಟು ಪರ್ ಸ್ಕ್ವೇರ್ ಫೀಟ್ಗೆ ರೇಟ್ ಎಷ್ಟಿದೆ ಅನ್ನೋದನ್ನು ತಿಳ್ಕೊಂಡಿರಬೇಕು. ಈಗ ಅಬ್ವಿಯಸ್ಲಿ ಯಾರನ್ನ ನಿಮ್ಮ ಫ್ರೆಂಡ್ಸು ಕಲೀಗ್ಸು ಅವರೆಲ್ಲರೂ ಮನೆ ಕಟ್ಟಿರ್ತಾರಲ್ಲ, ಅವ್ರಿಗೆ ಕೇಳಿ ಎಲ್ಲ ಒಂದು 4-5 ಜನದ್ದು ವಿಚಾರಿಸಿ ರೇಟ್ಸ್ ಏನೇನು ನಡೆದಿದೆ ನಿಮ್ಮದು ಪರ್ ಸ್ಕ್ವೇರ್ ಫೀಟ್ ಅನ್ನೋದನ್ನು ತಿಳ್ಕೊಂಡಿರಬೇಕು. ಆವಾಗ ನಿಮ್ಗೆ ಅಲ್ಲಿ ಹೋದಾಗ ಇಂಜಿನಿಯರ್ ಕಡೆ ಮಾತಾಡಲಿಕ್ಕೆ ಅನುಕೂಲ, ಈಸಿ ಆಗುತ್ತೆ. ಫೋರ್ತ್ ಪಾಯಿಂಟು ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಏನು ಬೇಕು ನಿಮ್ಮ ಮನೆಗೆ. ಫಾರ್ ಎಕ್ಸಾಂಪಲ್ ಸ್ಕೈಲೈಟು ಅಥವಾ ಹಾಲ್ ಡಬಲ್ ಹೈಟು, ಕಾರ್ ಪಾರ್ಕಿಂಗು, ಗಾರ್ಡನ್ನು, ಬಾಲ್ಕನಿ ನಿಮ್ಗೆ ಚಿಕ್ಕ ಬಾಲ್ಕನಿ ಇದ್ರೆ ಸಾಕು, ದೊಡ್ಡ ಬೇಕಾಗುತ್ತಾ, ಆ ಥರದ್ದು ನಿಮ್ಮದು ಬೆಡ್ರೂಮ್ ಸೈಜ್ಗಳೆಲ್ಲ ಹೆಂಗಿರಬೇಕು, ಹಾಲ್ ಸೈಜ್ ಎಷ್ಟಿರಬೇಕು, ಕಿಚನ್ ಯಾವ ಟೈಪ್ ಬೇಕಾಗುತ್ತೆ, ಒಂದೇ ಕಿಚನ್ ಸಾಕಾ ಅಥವಾ 2 ಕಿಚನ್ ಬೇಕಾಗುತ್ತಾ, ಆ ಥರದ್ದೆಲ್ಲ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಏನೇನಿರುತ್ತಲ್ಲ ಅದನ್ನೆಲ್ಲ ನೋಡ್ಕೊಬೇಕಾಗುತ್ತೆ. ಅದಾದಮೇಲೆ ಈಗ ಅವ್ರು ಬಿಲ್ಡರ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ, ಅವ್ರನ್ನ ಕೇಳಿಬಿಟ್ಟು ಅವರ ಆಲ್ರೆಡಿ ಕನ್ಸ್ಟ್ರಕ್ಟ್ ಮಾಡಿರೋ ಮನೆಗಳಿಗೆ ವಿಸಿಟ್ ಮಾಡಿ ಯಾವ ರೀತಿ ಕಟ್ಟಿದ್ದಾರೆ ಅವರು, ಕ್ವಾಲಿಟಿ ಹೆಂಗಿದೆ ಅನ್ನೋದನ್ನು ಅಲ್ಲಿರೋ ಅವರು ಕ್ಲೈಂಟ್ಸ್ಗಳ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಪಾಯಿಂಟ್ಸು ನಿಮಗೆ ಗೊತ್ತಿರಲೇಬೇಕು. ಸೊ ಇದನ್ನು ತಿಳ್ಕೊಂಡು ಆಮೇಲೆ ನೀವು ಇಂಜಿನಿಯರ್ ಕಡೆ ಅಪ್ರೋಚ್